ಏರ್ಕ್ರಾಫ್ಟ್ ಇಂಜಿನ್ ಮತ್ತು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಹಿಂದೆ ಬಿದ್ದಿದ್ದೀವ, ಅದಕ್ಕೆ ಏನು ಕಾರಣ? ಏರ್ಕ್ರಾಫ್ಟ್ ಇಂಜಿನ್ ಇಸ್ ಎ ಬಿಗ್, ಯಾಕೆ ನಾನು ಹೇಳಿದೆ ಸಬ್ಸಾನಿಕ್ ರಾಮ್ಜೆಟ್, ಸೂಪರ್ ಸಾನಿಕ್ ರಾಮ್ಜೆಟ್, ಏರ್ಕ್ರಾಫ್ಟ್ ಇಂಜಿನ್ ದೇ ಕಮ್ ಅಂಡರ್ ಸೇಮ್ ಕ್ಲಾಸ್. R&D ಇರೋದು ಬೆಂಗಳೂರಲ್ಲಿದೆ, AD ಅಂದ್ಬಿಟ್ಟು ದೇ ಆರ್ ಸಪೋಸ್ ಟು ಡೂ GTR ಎಂಜಿನ್ ಮಾಡ್ತಾರೆ, AD GTR ಮಾಡಬೇಕು ಅಂತ ಇತ್ತು. ಅದು ಮಾಡಿ ಶುರು ಮಾಡಿದ್ರು, ಯಾವುದು ಜೆಟ್ ಎಂಜಿನ್ ಕಾವೇರಿ ಮಾಡಿ ಶುರು ಮಾಡಿದ್ರು. ಅದು ಬಿಕಾಸ್ ಅದರೊಳಗೆ 3 ಚಾಲೆಂಜ್ ಇದೆ. ಒಂದು ಮೆಟೀರಿಯಲ್ ಒಳಗಡೆ ಕಂಬಷನ್ ಆಗ್ತಾ ಇರುತ್ತೆ, ಅಲ್ಲಿ ಬ್ಲೇಡ್ಗಳಿರುತ್ತೆ. ನಾರ್ಮಲ್ ಯಾವ ಗೊತ್ತಿರೋ ಮೆಟೀರಿಯಲ್ ಯೂಸ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಸ್ಪೆಷಲ್ ಮೆಟೀರಿಯಲ್ ತಯಾರು ಮಾಡಿ. ಆಮೇಲೆ ಮೆಟೀರಿಯಲ್ ಬಂದರೂ ಅದು ಯಾವ ರೀತಿ ಬ್ಲೇಡು, ಯಾವ ರೀತಿ ಕಂಬಸ್ಟರ್, ಫ್ಯಾಬ್ರಿಕೇಶನ್ ಇದು ಅದರ್ ಚಾಲೆಂಜ್. 3ನೇದು 2 ಮಾರ್ಮೇಲೆ ಅಸೆಂಬ್ಲಿಂಗ್ ಅಂಡ್ ಟೆಸ್ಟಿಂಗ್ ಚಾಲೆಂಜು. ಬೇರೆ ಬೇರೆ ಕಾರಣಗಳಿಂದ 3 ಡಿಲೇ ಆಗಿದೆ. ಯಾಕೆಂದ್ರೆ ಇಂಜಿನ್ ಈಸಿ ಸಿಕ್ಕತ್ತೆ, ಬೇರೆ ಈಸಿಯಾಗಿ ಸಿಗುತ್ತೆ, ಕೊಂಡ್ಕೋಬಹುದು. ಸರ್ಕಾರ ಸ್ವಲ್ಪ ಅದನ್ನ ಡಿಲೇ ಮಾಡಿಬಿಟ್ರು, ಮಾಡೋ ಕಾಲದಲ್ಲಿ ಮಾಡಲಿಲ್ಲ. ಇವಾಗ ಮೊನ್ನೆ ಶುರು ಮಾಡ್ತಾ ಇದ್ದಾರೆ ಇಂಜಿನ್, ಅದೆಲ್ಲ ಟೈಮ್ ಆಗುತ್ತೆ. ಏರ್ಕ್ರಾಫ್ಟ್ ಇಂಜಿನ್ ಅಂದ್ರೆ ಇದು ಅಟ್ಲೀಸ್ಟ್ 10 ವರ್ಷ ಬೇಕೇ ಬೇಕು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.